ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹುರುಳಿಕಾಳು ತೆರಳು ಅನ್ನೋ ಸಾರನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಕೋಲಾರ ಸ್ಟೈಲಲ್ಲಿ ಹುರುಳಿಕಾಳು 2 ಕಪ್ಪಿನಷ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಅಕ್ಕಿ ಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಕಾಳು, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಇದು ಕಡಲೆಪಪ್ಪು, ಈರುಳ್ಳಿ, ಅರಿಶಿನ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಹುರುಳಿ 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸುಮಾರು 5 ಜನಕ್ಕಾಗೋಷ್ಟು ಸಾಂಬಾರಿಗೆ ನಾನು ಹುರುಳಿಕಾಳು ತೊಗೊಂಡಿದ್ದೀನಿ. ಈಗ ಹುರುಳಿಕಾಳನ್ನ ಬಾಣಲಿಗೆ ಹಾಕ್ಕೊಂಡು ಈ ಥರ ಕೆಂಪು ಕಲರ್ ಬರೋ ತನಕ ನೋಡಿ, ಇದರಲ್ಲಿ ಚೆನ್ನಾಗಿ ಹುರಿಬೇಕು. ಹುರಿದಿದ್ದಾದಮೇಲೆ ಅದನ್ನು ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಹೊಡ್ಸ್ಕೊಳೋಣ. ಬೇಕಂದರೆ ನಿಮ್ಗೆ ಹಂಗೆ ಅದೇ ಥರ ಬೇಕಂದರೆ ಸಾರು ಕುದಿಯೋವಾಗ ಕಾಳು ಕುಕ್ಕರ್ಗೆ ಹಾಕ್ದಿರೇ ಅವೇ ಹಾಕ್ಕೊಬೋದು. ನಾನು ಬೇಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಯಿಸಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಡೈರೆಕ್ಟು ಸಾಂಬಾರು ಕಾಯೋವಾಗ ಹಾಕ್ಬೋದು. ನೋಡಿ, ನಾನು 1 ಹಿಡಿಯಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ, ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 1.5 ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ಒಂದು ಇಂಚಷ್ಟು ಇದು ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ನೋಡಿ ಕಡಲೆಪಪ್ಪು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಅಕ್ಕಿ ಕಾಳು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಕಾಳು, ಅರಿಶಿನ ಅರ್ಧ ಟೇಬಲ್ ಸ್ಪೂನು, ಜೀರಿಗೆ ಅರ್ಧ ಟೇಬಲ್ ಸ್ಪೂನು. ಇವಾಗ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಇಲ್ಲಾಂದರೆ ಖಾರದ ಪುಡಿ ಆದರೂ ಹಾಕ್ಕೊಬೋದು ನೀವು. ನಾನು ಸಾಂಬಾರು ಪುಡಿ ತೊಗೊತಿದ್ದೀನಿ, ಸಾಂಬಾರು ಪುಡಿ ಹಾಕ್ತೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ನಾನು ಸಾಂಬಾರು ಪೌಡರ್ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಪೌಡರ್ ಬೇಡ, ಖಾರದ ಪುಡಿ ಹಾಕ್ತೀವಿ ಅಂದರೆ ಖಾರದ ಪುಡಿ ಹಾಕಿ ಆದರೂ ಮಾಡ್ಕೊಬೋದು. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೇಯ್ನ್ ಏನೂ ಇಲ್ಲ ಇದಕ್ಕೆ. ಹುಣಸೆಹಣ್ಣು, ಅಕ್ಕಿ, 1 ಟೇಬಲ್ ಸ್ಪೂನ್ ಕಡಲೆಪಪ್ಪು, ಸಾಂಬಾರು ಪೌಡ್ರು, ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ ಅಷ್ಟೇ, ಇನ್ನೇನು ಹಾಕೋಷ್ಟಿಲ್ಲ ಇದಕ್ಕೆ. ನೋಡಿ, ಈ ಥರ ರುಬ್ಕೊಳ್ಳೋಣ, ಚೆನ್ನಾಗಿ ನುಣ್ಣಗೆ ರುಬ್ಬೋಣ. ನೋಡಿ, 1-2 ರೌಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಗೋಯಿತು, ಖಾರ ರೆಡಿ ಆಯಿತು. ಇವಾಗ ನಾವು ಕಾಳು ಬೇಯಿಸಿಟ್ಟಿರ್ತೀವಲ್ಲ, ಅದು ಕುಕ್ಕರಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ, 1 ವಿಷಲ್ ಆಗಿದೆ. ಇವಾಗ ನಾವು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಆ ಪಾತ್ರೆಗೆ ಫಸ್ಟು ಒಗ್ಗರಣೆ ಮಾಡೋದು ಬೇಡ, ಡೈರೆಕ್ಟು ಪಾತ್ರೆಗೆ ಮಸಾಲೆ ಹಾಕೋಣ. ಫಸ್ಟು ನಾವು ರುಬ್ಬಿಟ್ಟಿರ್ತೀವಲ್ಲ ಖಾರ, ಅದನ್ನು ಹಾಕಿ ಕಾಯಿಸ್ಬೇಕು. ಫಸ್ಟು ಚೆನ್ನಾಗಿ ಕಾಯಿಸೋಣ. ನೋಡಿ, ಇದು ಇವಾಗ ನಾನು ಪಾತ್ರೆಗೆಲ್ಲ ಹಾಕ್ತಾಯಿದ್ದೀನಿ. ಆಲ್ರೆಡಿ ಸ್ಟವ್ ಹಚ್ಚಿಟ್ಟಿದ್ದೀನಿ. ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀನಿ. ಸಾರು ತೆಳ್ಳಗೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾನು ಒಂದು 5 ಜನಕ್ಕೆ, ನಮ್ಮ ಮನೇಲಿರೋಷ್ಟು ಜನಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಕ್ವಾಂಟಿಟಿ ಬೇಕಂದರೆ ಹುರುಳಿಕಾಳು ಖಾರ ನಾನು ತೋರಿಸಿದ್ದೀನಲ್ವ, ಇದು ಖಾರಕ್ಕೆ ಏನೇನು ಬೇಕೋ ಅದನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಇವಾಗ ಸಾರು ಕಾಯೋಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕಾಯಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಸಾರಿಗೆ ಕಾಯೋಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ನಾನು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ಇವಾಗ ಆಲ್ರೆಡಿ ಕಾಳು ಬೇಯಿಸಿ ಇಟ್ಟಿದ್ದು ಆಯಿತು. ನೋಡಿ, ಇವಾಗ ಚೆನ್ನಾಗಿ ಕಾಯ್ತಾ ಇದೆ ಅಲ್ವಾ ಸಾಂಬಾರು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದು ನೊರೆ ಬರಲಿ, ಒಂದು ಕುದಿ ಆಗಲಿ. ನೋಡಿ, ಈ ಪ್ರೊಸೀಜರಲ್ಲಿ ಕಾದಿರಬೇಕು ಸಾರು. ನೋಡಿ, ಕಾಯ್ತಾ ಇದೆ. ಇವಾಗ ನಾನು ಹುರುಳಿಕಾಳು ಕುಕ್ಕರಲ್ಲಿದೆ. ಹುರುಳಿಕಾಳು ಬೇಯಿಸಿರ್ತೀವಲ್ಲ, ಆ ನೀರು ಹಾಕಕ್ಕೆ ಹೋಗಬೇಡಿ, ಸಾಂಬಾರಿಗೆ ತೆಳು ಆಗುತ್ತೆ, ಸಾರು ಥಿಕ್ನೆಸ್ ಬರಲ್ಲ. ಆ ನೀರನ್ನೆಲ್ಲ ನಾವು ಆಚೆ ಹಾಕಬೇಕು, ನೀರನ್ನೆಲ್ಲ ಆಚೆ ಬಸಿಬೇಕು. ಇವಾಗ ನಾನು ನೀರನ್ನ ಬಸಿತೀನಿ. ಬಸಿದಾದ್ಮೇಲೆ ಕಾಳನ್ನ ನೋಡಿ, ಇವಾಗ ಸಾರು ಕಾಯ್ತಾ ಇದೆ ಅಲ್ವಾ ಕಾಳು, ಇವಾಗ ಆ ಕಾಳನ್ನ ಅದರಲ್ಲಿ ಹಾಕಿ. ಯಾವುದೇ ಕಾರಣಕ್ಕೂ ಕಾಳು ಬೇಯಿಸಿದ ನೀರು ಹಾಕಕ್ಕೆ ಹೋಗಬೇಡಿ. ಬಸ್ಸಾರಿಗೆ ಮೊಳಕೆ ಕಟ್ಟಿದ ಕಾಳು ಸಾರಿಗೆ ಕಾಳು ಬೇಯಿಸಿದ ನೀರು ಹಾಕ್ತೀವಿ. ಈ ಹುರುಳಿಕಾಳು ತೆರಳು ಅನ್ನೋ ಸಾರಿಗೆ ಕಾಳು ಬೇಯಿಸಿದ ನೀರು ಹಾಕಕ್ಕೆ ಹೋಗಲ್ಲ. ಹಾಕಿದರೆ ಸಾರು ತೆಳು ಬರುತ್ತೆ. ಯಾವುದೇ ಕಾರಣಕ್ಕೂ ಸಾರು ಮಂದ ಬರಲ್ಲ ಹುರುಳಿಕಾಳು ತೆರಳಿಗೆ. ಈ ಪ್ರೊಸೀಜರಲ್ಲೇ ಸಾಂಬಾರು ಮಾಡ್ಕೊಬೇಕು. ನಿಮಗೆ ಬೇಕಂದರೆ ಖಾರದ ಪುಡಿ, ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಹಾಕಿ, ಇಲ್ಲಾಂದರೆ ಖಾರದ ಪುಡಿ ಬೇಕಾದರೆ ಹಾಕ್ಬೋದು. 2 ಆಪ್ಷನ್ ಅದು. ನೀವು ಯಾವುದು ಟೇಸ್ಟ್ ಇಷ್ಟ ಆದರೆ ಅದು ಹಾಕ್ಕೊಂಡು ಮಾಡ್ಕೊಬೋದು. ಒಂದು ಕಾಳು ಹಾಕಿದ್ಮೇಲೆ ಒಂದು 20 ನಿಮಿಷ ಸಾರು ಚೆನ್ನಾಗಿ ಕಾಯಲಿ. ಸಾರು ಕಾಯ್ತಾ ಇದೆ ಒಂದು ಸೈಡಲ್ಲಿ.
ಇವಾಗ ನಾನು ಒಂದು ಬಾಣಲಿ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೇನೆ. ಒಗ್ಗರಣೆ ಮಾಡ್ಕೊಳ್ಳೋಣ. ಸಾರು ಕಾಯ್ತಾ ಇದೆ. ಇವಾಗ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟ ಅನ್ನಲಿ. ನೋಡಿ, ಸಾಸಿವೆ ಚಿಟಗುಡ್ತಾ ಇದೆ. ಇವಾಗ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಬಿಡ್ತೀನಿ ನಾನು. ಫಸ್ಟು ಈರುಳ್ಳಿ ಹಾಕಿ ಒಂದು ಅರ್ಧ ಈರುಳ್ಳಿ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಅರ್ಧ ಈರುಳ್ಳಿ ಹಾಕೋಣ. ಸಾಸಿವೆ ಚೆನ್ನಾಗಿ ಚಿಟೀಲಿ. ಇವಾಗ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಹಾಕೊಂಡು ನೋಡಿ, ಸಾಸಿವೆ ಚೆನ್ನಾಗಿ ಎಣ್ಣೆ ಸಾಸಿವೆ ಎಲ್ಲ ಕಾದಿದೆ. ಇವಾಗ ನೋಡಿ, ಅರ್ಧ ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ಇವಾಗ ನಾನು ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ. ನಾನು ಫಸ್ಟ್ ಯಾವುದೇ ಕಾರಣಕ್ಕೂ ನಾನು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ದಿರ ಕರ್ಬೇವಿನ ಸೊಪ್ಪು ಹಾಕಲ್ಲ ನಾನು. ಸಾಸಿವೆ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕಿದರೆ ಕರ್ಬೇವಿನ ಸೊಪ್ಪು ಫುಲ್ಲು ಇದಾಗೋಗ್ಬಿಡುತ್ತೆ. ಅಂದರೆ ಏನು, ಗರಿ ಆಗಿರುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಹಾಕಿದರೆ ಕರ್ಬೇವಿನ ಸೊಪ್ಪು ಯಾವುದೇ ಕಾರಣಕ್ಕೂ ಗರಿ ಆಗಲ್ಲ. ಹಸಿಯಾಗಿ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಮಕ್ಕಳು ಚೆನ್ನಾಗಿ ತಿಂತಾರೆ ಕರ್ಬೇವಿನ ಸೊಪ್ಪು. ನೋಡಿ, ಈ ಇದರಲ್ಲಿ ಈ ಥರ ಚೆನ್ನಾಗಿ ಗೋಳಿಸ್ಬೇಕು. ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಒತ್ತಿ. ನೋಟಿಫಿಕೇಷನ್ ಬೇಗ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು. ದಯವಿಟ್ಟು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರನ್ನ ಬೆಳೆಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ, ರಿಪ್ಲೈ ಕೊಡ್ತೀನಿ. ರಿಪ್ಲೈ ಕೊಡ್ದಿರ ಅಂತೂ ಇರಲ್ಲ. ಇವಾಗ ಸಾರು ಕಾಯ್ದಿದೆ. ಆಯಿತು, ಇನ್ನೇನು ಸಾರು ಒಂದು 5 ಮಿನಿಟ್ಸಲ್ಲಿ ಇಳಿಸ್ಕೊತೀರಾ ಅನ್ನೋಷ್ಟರಲ್ಲಿ ಒಗ್ಗರಣೆ ಮಾಡಿ ಸಾರು ಇಳಿಸ್ಕೊಳೋಣ. ಇದು ಮುದ್ದೆಗೆ ಜ್ವರ ಕಾಯ್ತಾ ಇದ್ದಾಗ, ಮಕ್ಕಳಿಗೆ ಏನಾದರೂ ಕೆಮ್ಮು ನೆಗಡಿ ಆ ಥರ ಬಂದಿದ್ದಾಗ ಟೇಸ್ಟ್ಗೆ ಈ ಸಾಂಬಾರು ಮಾಡಿದರೆ ಮಕ್ಕಳು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ದೊಡ್ಡವ್ರಿಗೂ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮುದ್ದೆ.